ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದೆ. ಒಂದ್ ನಿಮಿಷ ಇರಿ, ತೋರಿಸ್ತೆ. ಎಂತಕ್ ಬಂದಿದೆ, ಇದು ಹಿಂದಿನ ಸ್ಟೋರಿ ಅಂತ ಹೇಳಿ ಫುಲ್ ವಿಡಿಯೋ ಕಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ಇವ ಎಂತಕ್ ಬಂದಿದ್ದ, ಇದ್ರ ಹಿಂದಿನ ಸ್ಟೋರಿ ಎಂತ ನಳಿ ನೀವು ಕಾಯ್ತಿದ್ದೆ ನಳಿ ನಂಗೆ ಗೊತ್ತಿತ್ತು. ಫಸ್ಟ್ ದೇವಸ್ಥಾನ ಒಳಗ್ ಹೋಗಿ ಬಂದು ಎಂತ ನಳಿ ಹೇಳ್ತೆ. ನಿನ್ನೆ ಸಂಜೆ ಹೊರಗ್ ಕೂತ್ಕೊಂಡು ಫ್ರೀ ಫೈರ್ ಆಡ್ತಾ ಇದ್ನಾ, ಅಲ್ಲೇ ಇದ್ದದ್ ಒಂದು ಹದ್ದು ಬಂದು ನನ್ ತಲೆಗೆ ಇಲ್ಲಿಗೆ ಹಿಂಗೆ ಕಾಲಿಗೆ ಅದೆಂತ ಮಾಡತ್ತೆ ಹಿಂಗ್ ಹರ್ಪಿ ಹೋಯ್ತಾ. ನಾನ್ ಅನ್ಕಂಡೆ ಅದ ಕನ್ಫ್ಯೂಸ್ ಆಯ್ತು, ನನ್ ತಲೆ ಕಣ್ಕಂಡ ಎಂತದೋ ಅನ್ಕಂಡೆ. ಇನ್ನೊಂದ್ಸಲ ಮಾಡೋದಿಲ್ಲ ಅಂದಳಿ ವಾಪಸ್ ಆಡೋಕ್ ಸ್ಟಾರ್ಟ್ ಮಾಡಿದೆ. ವಾಪಸ್ ಬಂದ್ ಹಂಗೆ ಮಾಡ್ತು. ನಂಗೆ ಹೆದರಿಕೆ ಅಬ್ಸರ್ವ್ ಆಯ್ತಾ, ಸೀದಾ ರೂಮ್ ಒಳಗ್ ಹೋದೆ. ಆಮೇಲೆ ಅಮ್ಮಂಗೆ ಹೇಳ್ಕಲ್ಲ, ಅದಕ್ಕೆ ಕಾಲ್ ಮಾಡಿ ಅಮ್ಮಂಗೆ ಹೇಳ್ದೆ, ಅಮ್ಮ ಈ ತರ ಎಲ್ಲ ಆಯ್ತಮ್ಮ. ಅದಕ್ಕೆ ಅಮ್ಮ ಫುಲ್ ಟೆನ್ಷನ್ ಮಾಡ್ಕೊಂಡ್ ಹಂಗ್ ಮಾಡೋಕಾಗ, ಹಂಗ್ ಮಾಡೋಕಾಗ, ಅದ್ ಕೆಟ್ಟದ್ದು ಹಂಗೆಲ್ಲ ಹೇಳು ಶುರು ಮಾಡ್ದಾಳ. ತಲೆ ಮೈ ಮಿನ್ಕೊಂಡು ದೇವಸ್ಥಾನಕ್ಕೆ ಹೋಯ್ ಬಾ ಅಂದಾಳ. ಬಟ್ ಅಷ್ಟೊತ್ತಿಗೆ ನೈಟ್ ಆಗಿತ್ತಲ್ಲ, ಅದಕ್ಕೆ ನಾ ಹೋಗ್ಲಿಲ್ಲ. ಅದಕ್ಕೆ ಇವತ್ತು ಸಂಡೇ ಅಂದಳಿ ಬೆಳಗ್ಗೆನೆ ಎದ್ದು ತಲೆ ಮೈ ಎಲ್ಲ ಮಿಂದ್ ದೇವಸ್ಥಾನಕ್ಕೆ ಹೋಗಿ ಬಂದೆ. ಯಾವ ದೇವಸ್ಥಾನ ಅಂದ್ರೆ ಗಾಳಿ ಆಂಜನೇಯ ದೇವಸ್ಥಾನ, ಮೈಸೂರು ರೋಡ್. ಅಲ್ಲಿ ಹೋಗಿ ಬಂದೆ. ಈಗಾರು ನನ್ನ ಅಮ್ಮಂಗೆ ಸಮಾಧಾನ ಆಗಿರತ್ತೆ ಅನ್ಕೊಂಡಿದ್ದೆ. ಹೆಂಗು ನಂಗೆ ಇಪ್ಪು ಟೆನ್ಷನ್ ಎಲ್ಲದನ್ನು ದೇವಸ್ಥಾನದಲ್ಲೇ ಬಿಟ್ಟು ಬಂದಿನಲ್ಲ. ಎಲ್ಲಾರು ಹೋಪ ಅಂದಳಿ ಮಾಲಿ ಹೋಪ ಅಂದಳಿ ಪ್ಲಾನ್ ಮಾಡ್ತ, ನಾನು ಮತ್ ನನ್ ಫ್ರೆಂಡ್, ನನ್ ಫ್ರೆಂಡ್ ರಾವಲ್ಲ ಅಂದಳಿ. ಫುಲ್ ಜನ. ಎಂತಾರು ತಿಂಬ ಅಂದಳಿ ಪಿಜ್ಜಾ ಹಟ್ಟಿ ಹೋಯ್ತು. ಅಲ್ಲೂ ನಮ್ ಬೇಕಾದ್ನೆಲ್ಲ ಆರ್ಡರ್ ಮಾಡಿ ಬಿಲ್ ಮಾಡ್ರ ಮೇಲೆ ಹೇಳ್ರು ಇನ್ನು 10 ನಿಮಿಷ ವೇಟ್ ಮಾಡಿ ಅಂದಳಿ. ಆಮೇಲೆ 10 ನಿಮಿಷ ಆದ್ಮೇಲೆ ನಮ್ ಪಿಜ್ಜಾನು ಬಂದ್. ಆಮೇಲೆ ನಾನು ನನ್ನ ಫ್ರೆಂಡ್ ಆರಾಮಾಗಿ ಕಷ್ಟ ಸುಖ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಹಂಗೆ ಒಂದ್ ರೌಂಡ್ ಹಾಕೊಂಡು ಹೊರಗ್ ಬಂದ್ರೆ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಇದು ಸೆಲೆಬ್ರೇಷನ್ ಜೋರ್ ಇದಿತ್ತು. ಅದನ್ನೆಲ್ಲ ಕಣ್ಕಂಡು ಮೆಟ್ರೋ ಹತ್ಕೊಂಡು ನಮ್ ರೂಮಿಗೆ ಹೋಯ್ತು. ಮತ್ ಸಿಕ್ಕುವ ಬಾಯ್.